ಪೂಜಿಸಿದವನು ಶಾಣ್ಯಾನಲ್ಲ. ಹೌದ್ರಿಪ್ಪ ಹೌದು. ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ. ಹೌದ್ರಿಪ್ಪ ಹೌದು. ಕ್ಯಾವಿ ಹುಟ್ಟವರೆಲ್ಲ ಸಾಧುಗಳೆಲ್ಲ. ಹೌದಾ ಹೌದಾ. ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ. ಹೌದ್ರಿಪ್ಪ ಹೌದು. ಇದೇ ಮಾತು ಯಾಕೆ ಹೇಳ್ತಾರೆ ಸರ? ಗೌಡ್ರಿ ಎದ್ದು ನಿಂತಾರ. ಕಣ್ಣಿಗೆ ಕಾಣೋದಲ್ಲ, ಬಂಗಾರಲ್ಲ. ವರಿಗೆ ಹಚ್ಚಿ ನೋಡಂದ ಕುಮಾರ ಕಕ್ಕಯ್ಯ, ವರಿಗೆ ಹಚ್ಚಿ ನೋಡಂದ ಕುಮಾರ. ತಿಕ್ಕಿ ತಿಕ್ಕಿ ನೋಡೋದು ತಿಳಿರಿ ಗೌಡ್ರು, ತಿಕ್ಕಿ ತಿಕ್ಕಿ. ಹೌದಲ್ಲ? ಹಾ ಹಾ. ಎಷ್ಟೋ ಮಂದಿ ಶಾಸ್ತ್ರ ಓದಿರ್ತಾರ. ಹೌದ್ರಿಪ್ಪ. ಈ ಬ್ರಹ್ಮ ವೇದಿಕೆ ಮ್ಯಾಗ ಬಂದ ನಿಂತು ಶಾಸ್ತ್ರ ಹೇಳ್ತಾರ. ಹೌದಪ್ಪ. ಶಾಸ್ತ್ರ ಹೇಳಿ ಮನಿ ಒಳಗ್ ಹೋಗಿ ಬದನಿಕಾಯಿ ತಿನ್ನುವ ದಗದ ಮಾಡ್ತಾರ. ಹೌದಾ? ಹೀಗೆ ಶಾಣ್ಯಾರಲ್ಲಕ್ಕೆ ಬರ್ತದೆ ಇಲ್ಲ. ಅದಕ್ಕ ಅಂದಾರ ಶಾಸ್ತ್ರ ಸಂತಿಗೋಟಿ ಪುರಾಣ ಪುಂಡ್ರಗೋಟಿ ಕಣ್ಣಿಲ್ ಕಂಡದ್ ಹೇಳೋ ಮೆಂಡ್ರಿ ಮಗನ ಅಂತ ಅದಕ್ಕ ಹೇಳಿದಾನೆ. ಚಪ್ಪಾಳೆ ಬರ್ಲಿ. ಇಂಥವ್ರಿದ್ರೆ ಬೆಳಗಾನ ಕೂತು ಮಂದಿಗೆ ನಿದ್ದಿನೇ ಬರುದಿಲ್ಲ. ಹೌದು. ಗೌಡ್ರು ಇಟ್ಟು ಚಂದ ಸದಾಶಿವ ಮುತ್ತನ ತತ್ವದ ಮಾತುಗಳು ಹೇಳ್ತಾರಂದ್ರ ಹೌದು. ನನಗನಸ್ತದ ಈಗ ಸದ್ಯದ ಎಲ್ಲಿ ಸದಾಶಿವ ಮುತ್ತನೆ ಪ್ರತ್ಯಕ್ಷ ಆಗಿ ಬಂದು ಮಾತಾಡ್ಲತ್ತನಂಗ ಅಷ್ಟ ಚಂದ ಗೌಡ್ರು ಹೇಳ್ಯಾರ. ಹೌದು. ಕಾರ್ಯಕ್ರಮ ಹಂಗೆ ನಡ್ಸ್ಯಾರಿಪ್ಪ. ಇಲ್ಲಿ ಎಷ್ಟೋ ಮಂದಿ ನಾನಾದಂತ ಪುಸ್ತಕ ಪಠನಗಳನ್ನ ಮಾಡಿ ಹೌದು ಮನೆಯ ಒಳಗ 2-3 ಕಪಾಟ ತಂದಿಟ್ಟು ಆ ಕಪಾಟ ತುಂಬಾ ಎಲ್ಲಾ ಪುಸ್ತಕ ಇಟ್ಟು ಅದಕ್ಕ ಪೂಜಾ ಮಾಡಿ ಅದರ ನಿಜ ತತ್ವ ಜನಕ್ಕೆ ಹೇಳಿಲ್ಲ ಅಂದ್ರ ನಮಗ ಪುರಾಣ ಪಂಡಿತರಂತಾರೆ. ಹೌದು. ಅಲ್ಲಕ ಬರಲ್ರಿಪ್ಪ. ಹಂಗೆಂಗದ ಅಲ್ಲಾಕ ಬರುದಿಲ್ಲ. ಹೌದ್. ಕ್ಯಾವಿ ಹುಟ್ಟವರಿಗೆಲ್ಲ ಸಾಧುಗಳೆಲ್ಲಾಕ ಬರುದಿಲ್ಲ. ಅದು ಹೆಂಗ್ರಿಪ್ಪ? ಎಷ್ಟೋ ಮಂದಿ ಪ್ರಪಂಚವಜ್ಜಾಗಿ ಈಗೀಗ ಅಲಿಕಾಡಿ ಹೆಂಡ್ರು ಮಕ್ಕಳು ಪ್ರಪಂಚ ಮಾಡಿ ಸಂಸಾರವಲ್ಲಾಗನೆ ಪರಮಾರ್ಥದೊಳಗ್ ಕಾಲಿಡು ಸಲುವಾಗಿ ಕ್ಯಾವಿ ಹಾಕದವ್ರ ಅದಾರ. ಹೌದು. ಮತ್ತೆ ಹೆಂಡ್ರ ಮಕ್ಕಳು ಕೂಲ್ ಹಾಕೂ ಎಷ್ಟೋ ಮಂದಿ ಕ್ಯಾವಿ ಹಾಕೊಂಡು ಹೊಂಟಾರ ರೋಡ ಹಿಡಿದು. ಅವ್ರಿಗೆ ಸಾಧು ಅಲ್ಲಾಕ ಬರುದಿಲ್ಲ. ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದೊಳಗ ಪರಮಾತ್ಮನ ಸೇವಾ ಯಾವ ಮಾಡ್ಯಾನ ಅವ ನಿಜವಾದ ಸಾಧು. ಹೌದ್ರಿಪ್ಪ ಹೌದು ಹೌದು. ಈಗ ಭೂಮಿ ತೆಲಿ ಮ್ಯಾಗ ಮನಗಂಡದವರಾಗಿ ಹೋದ್ರು ಎಲ್ಲರಿಗೂ ಗೊತ್ತದ ಅವ್ರಿಗೆ ನಿಜವಾದ ಸಾಧು ಅಲ್ಲ. ಹೌದ್ರಿಪ್ಪ ಹೌದು. ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ ಅಂತ ಹೇಳ್ತಾರ. ಹೌದು. ಯಾಕಂದ್ರ ಯಾಕ್ರಿಪ್ಪ? ರೈಲ್ವೆ ಸ್ಟೇಷನ್ ಮಾಡ್ತಾರ ಕಡ್ಲಿಮಟ್ಟಿ ಕಾಶಿಬಾಯಿ ಮ್ಯಾಗ ಮನಸ್ಸು ಮಾಡಿದ್ರ ಇದು ಶರೀರ ಎಂಬುವುದು ಗಂಡಗ ಮೀಸಲ, ಗಂಡನ ಹೊರತ ಮತ್ಯಾರಿಗಿಲ್ಲ ಅಂತೇಳಿ ತನ್ನ ಕೂಸಿನ ಪ್ರಾಣ ಹೋದರೂ ತನ್ನ ಶೀಲ ಬಿಡಲಿಲ್ಲ ಜಗತ್ತಿವರ್ತ ಕಡ್ಲಿಮಟ್ಟಿ ಕಾಶಿಬಾಯಿ. ಹೌದ್ರಿಪ್ಪ ಹೌದು. ಹೌದಲ್ಲ? ಹೊತ್ತು ಗಂಡನ ಸಂಗತ ಪ್ರಪಂಚ ಮಾಡಿ ಸಾಕ್ಷಾತ್ ಮಲ್ಲಯ್ಯ ಒಲಿಸ್ಕೊಂಡ್ಲು ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ. ಅವರಿಗೆ ನಿಜವಾದ ಪತಿವ್ರತ ಹೆಣ್ಣು ಮಕ್ಕಳು ತಿಳಿಲ್ಲ. ಹೌದ್ರಿಪ್ಪ ಹೌದು. ಹಂಗ ಇವತ್ತು ಸ್ಟೀಲ್ ಹೊಳಿತದ, ತಾಮ್ರ ಹೊಳಿತದ, ಬಂಗಾರ ಹೊಳಿತದ. ಹೌದು. ಹೊಳಿತಿರ್ತಕ್ಕಂಥದ್ದು ಎಲ್ಲ ಚೊಕ್ಕ ಬಂಗಾರಲ್ಲ, ಈ ದೈವನಂತ ವರಿಗಲ್ಲದಲ್ಲ. ಈ ವರಿಗಲ್ಲಿಗೆ ಹೆಚ್ಚು ತಿಕ್ಕಿ ನೋಡ್ದತ್ ಮುಂದೆ ಗೊತ್ತಾಗುತ್ತದ ಯಾವಾದು ಚೊಕ್ಕ ಬಂಗಾರದ, ಯಾವಾದು ಚೊಕ್ಕ ಬಂಗಾರದ. ಹೌದ್ರಿಪ್ಪ ಹೌದು ಹೌದು. ಒಂದು ಕರ್ಮ, ಇನ್ನೊಂದು ಪ್ರಾರಬ್ಧ. ಹೌದ್ರಿಪ್ಪ ಹೌದು. ನಾ ಏನ್ ಹೇಳಿದ? ಏನ್ರಿಪ್ಪ? ಕರ್ಮ ಅಂದ್ರ ಕಾಯಕ ಕ್ರಿಯೆ. ಇದನ್ನೇ ಒಂದು ಕರ್ಮ. ನಾವು ಮಾಡೋ ಕಾಯಕ ಸುದ್ದಿದ್ರ ಭಗವಂತ ನಮ್ಮ ಸದಾ ಬೆನ್ನಿಂದ ಇರ್ತಾನ ಅಂತ ನಾ ಹೇಳಿದ. ಹೌದು ಹೌದು. ನೀವ್ ಹೇಳಿರಿಪ್ಪ ಹೌದು. ಇವ್ರು ಹೇಳಿದ್ರು ಪ್ರಾರಬ್ಧದಿಂದ ಜಗತ್ತದೊಳಗೆ ಎಲ್ಲಾದ. ಹೌದ? ನೀ ಏನ್ ಮಾಡುದು ನಿಂದೆಲ್ಲ ಸುಳ್ಳದ. ಪ್ರಾರಬ್ಧದಿಂದ ಜಗತ್ತದೊಳಗೆ ಏನಾರಿ ಆಗಿತ್ತಂದ್ರೆ ಹೇಳು. ಹೌದು. ಮಾಡಿದ್ರ ಆಗಂಗಿ ಆಗುದ ಅಂತ ಹೇಳಿ ಪ್ರಾರಬ್ಧ ಪಾಯ ಹಚ್ಚದ್ರಿ. ಹೌದ್ರಿಪ್ಪ ಹಚ್ಚಾರಿ ಸರ್. ಓ ಮಾರು ಮಾಡ್ತಾರವ್ರ ಮಕ್ಕಳ ಮನ್ಸಿಗೆ ಎದ್ದು ಕುಡಿಲಕತ್ತನ್ರಿಪ್ಪ. ಇವತ್ತು ನಿಮ್ಮ ಬಳಿ ಒಳಗ ಇದರ ಒಬ್ಬ ಬಿಟೆಕ್ ಸಿವಿಲ್ ಇಂಜಿನಿಯರ್ ಹಂಗಂದ್ರ ನಿಮ್ಮ ಬಿಲ್ಡಿಂಗ್ ಪಾಯ ಮಜಬೂತ್ ಇತ್ತಂದ್ರ ಪ್ರಾರಬ್ಧ ನಿಂದಿರ್ತದ. ಅಂದ್ರೆ ಆ ಪಾಯ ಬ್ರೇಕರ್ ಹಚ್ಚಿ ಹೊಡಿತದ. ಎಚ್ಚರ್ಲೆ ಹಾಡಿಕೆ. ಹೌದು ಹೌದು. ಬಂದು ಕತ್ತಂಗ ಹತ್ತದ ಡಗ ಡಗ ಡಗ. ನಾ ಹೇಳ್ದ ನಿಮ್ಮಲ್ಲಿ ಸೂಕ್ಷ್ಮ ಅಹಂಕಾರ ಅನ್ನೋದು ಇತ್ತಂದ್ರ ಹೌದು 11ನೇ ಋತುರಾಗಿ ಹುಟ್ಟಿ ಬಂದು ಹನುಮಂತ ರಾವಣನ ಗರ್ವಹರಣ ಮಾಡ್ದ.
ಹಂಗ ನಾ ಬಹಳ ಶಾಣೆ ಅದೇನಂತ ನೀವೇನಾರಿ ಅಂದ್ರ ಮೊದಲು ಮುತ್ತ ಅನ್ನೋ ಕೃಪಾದಿಂದ ಹುಟ್ಟಿಗೆ ರಾಹುಲ್ ಮಾಸ್ತರ್ ನಿಮ್ಮ ಗರ್ವಹರಣ ಮಾಡ್ತಾನ ಅಂತ ಹೇಳಿ ನಾನು ನಿಮಗೊಂದು ಮಾತಂದಿದ್ದೆ. ಹೌದು ಹೌದು ಅಂದಿರಿಪ್ಪ. ನೀವೇನಂದ್ರಿ ಹಾ ಮತ್ತೆ ನೀವೆಲ್ಲ ಹತ್ತಿದ್ದವ್ರೆ ಲಂಕಾ ಉಳಿಸ್ಕೋಬೇಕಾಗಿತ್ತು ಪ್ರಯತ್ನದಿಂದ. ಹೌದಾ ನಿಮ್ಮ ಪ್ರಾರಬ್ಧದಿಂದ ಲಂಕಾ ಸುಟ್ಟದತ್ತ ನೀವೊಂದು ಮಾತು ಹೇಳಿದ್ರಿ. ಹೌದು ಹೇಳ್ಯಾರಿಪ್ಪ ಸರ್. ಅದು ಕರ್ಮ ಕರ್ಮ ಅದು ಪ್ರಾರಬ್ಧದಿಂದ ಸುಟ್ಟಿಲ್ರಿ ಮಾಳವ ಮಾಸ್ತರ್ ಅವ್ರ. ಮತ್ತೆ ಹೆಂಗ್ರಿಪ್ಪ? ಯಾವಾಗ ರಾವಣ ಸೀತಾಗ ಒಯ್ಬೇಕಂತ ಹನುಮಂತ ಲಂಕಾ ಪಟ್ಟಣದೊಳಗಿಟ್ಟಿದ ಹನುಮಂತನ ಬಾಲಿಗೆ ಬೆಂಕಿ ಹಚ್ಚದ ಯಾರು? ಯಾರಿಪ್ಪ? ರಾವಣ. ಹೌದು ರಾವಣ ಹಚ್ಚದ. ಅವಾಗ ಹನುಮಂತ ವಿಚಾರ ಮಾಡ್ತಾನ, ಹಾ ಹಾ ನಾವೇನಾರು ಹಿಂಗೆ ಮಾಡ್ಕೊತು ನನ್ನ ಪ್ರಾರಬ್ಧ ಕರ್ಮ ತೇಳಿ ಗಪ್ಪು ಕೊತ್ತಂದ್ರ ಅಧೋಗತಿ ಆಗ್ತದ. ಇವತ್ತ ರಾವಣನಲ್ಲಿ ಗರ್ವ ಬಂದಾನಂದ್ರ ಪ್ರಯತ್ನದಿಂದ ಇವನ ಲಂಕಾ ಸುಡ್ಬೇಕಂತೇಳಿ ಅದೇ ಬಾಲಿದ ಹಚ್ಚಿದ ಬೆಂಕಿ ತಗೊಂಡು ಸುತ್ತ ಲಂಕಾ ಸುತ್ತದತ್ತ ಮುಂದ ಪ್ರಯತ್ನದಿಂದ ರಾವಣನ ಲಂಕಾ ಸುಟ್ಟದ. ರಾವಣನ ಲಂಕಾ ಸುಟ್ಟದ. ಹೌದಾ ಹೌದು ಬರ್ಲಿ ಹುಲಿ. ಅದರಂತೆ ಈ ಭಯ ಒಳಗೆ ನೀವೇನು ಪ್ರಾರಬ್ಧ ಪ್ರಾರಬ್ಧ ಅಂತ ಹೇಳಿ ಏನು ಬಡಬಡಿಸ್ಲತ್ತೀರಲ್ಲ, ಹೌದು ಇವತ್ತ ಪ್ರಯತ್ನದಿಂದ ನಿಮ್ಮ ಲಂಕಾ ಸುಡಾಮುಟ್ಟಿಗೆ ರಾಹುಲ್ ಮಾಸ್ತರನ ಎಚ್ಚಲ್ಲಿ ಹಾಡಿಕೆಯಲ್ಲಿ ಹೌದಾ ಹುಲಿ ಹೇಳಿದ್ರಿ ನೀವು. ಹಾ ಪ್ರಾರಬ್ಧದಿಂದ ಒಂದು ದಂತ ಕತ್ತಿ ಹೇಳಿದ್ರಿ. ಹೌದು ಹೇಳ್ಯಾರಿಪ್ಪ. ಆ ಯಮರಾಜ ಮ್ಯಾಗಿಂದ ಬಿಟ್ಟು ತಳಗಿಂದ ಹೊಂಟತ. ಪ್ರಾರಬ್ಧ ಕರ್ಮ ಯಾರಿಗೆ ಬಿಟ್ಟಿಲ್ಲ. ಹೌದು ಚೀಟಿ ಬುಡಕ ಬರ್ಲಾತ್ರಿ. ಪ್ರಯತ್ನದಿಂದ ಜಗತ್ತದೊಳಗೆ ಏನಾಗ್ಯದ ಹೇಳ್ತೀನಿ ಕೇಳ್ರಿ. ಏನಾಗಿದ್ರಪ್ಪ ಬರ್ಲ? ಯಾವ ಬಿಜಾಪುರ ಜಿಲ್ಲೆಯ ಕರ್ನಾಟಕದಲ್ಲಿ ಆಲಮೇಲದೊಳಗೆ ಹುಟ್ಟಿ ಬಂದ್ರು ಯಾರು? ಯಾರಿಪ್ಪ? ತಾಯಿ ದೊಡ್ಡಮ್ಮ ತಂದೆ ಭೀಮಸೇಮನ ಪುಣ್ಯ ಉದರದಿಂದ ರಾಮಲಿಂಗಾಗಿ ಹುಟ್ಟಿ ಬಂದ. ಹೌದು ರಾಮಲಿಂಗಾಗಿ ಹುಟ್ಟಿ ಬಂದರು. ಹುಟ್ಟಿ ಬಂದು ತಾಯಿ ತಂದೆ ಇಬ್ರು ಕೂಡಿ ಎಲ್ಲಿ ಹೋದ್ರು? ಎಲ್ಲಿಗಿರಿಪ್ಪ? ಸೊಲ್ಲಾಪುರ ಸಿದ್ದರಾಮನ ಜಾತ್ರೆಗೆ ಹೋಗಿದ್ರು ತಾಯಿ ತಂದಿ ಕೂಡಿ. ಹೌದು ಇಬ್ರು ತಾಯಿ ತಂದೆ ಕೂಡಿ. ತಾಯಿ ತಂದಿ ಹೋದಂತ ಸಮಯದೊಳಗೆ ಏನಾಯ್ತ್ರಿಪ್ಪ? ತಾಯಿ ವಿಚಾರ ಮಾಡ್ತಾಳ, ಸಿದ್ದರಾಮನ ದರ್ಶನ ಮಾಡುವುದಂದ್ರ ಪಂಚಾಮೃತ ಬಾಣದ ಎಡಿ ನಾ ತಗೊಂಡು ಹೋಗ್ಬೇಕಂತ ಹೇಳಿ ಹೌದು ಒಂದು ಅನ್ನದ ಎಡಿ ತಗೊಂಡು ಸೊಲ್ಲಾಪುರಕ್ಕೆ ಬಂದ್ರು ತಾಯಿ ಮಗ. ಸಿದ್ದರಾಮನ ದರ್ಶನ ಮಾಡೋಕ್ಕಿಂತ ಮೊದಲ ಈ ಒಂದು ಕೆರೆ ಒಳಗ ಕೈಕಾಲ ಮುಖ ತಕ್ಕೊಂಡು ಜರ್ತಕ್ಕ ನಾವು ದರ್ಶನ ತಗೊಂಡೇವಂದ್ರ ಹೌದು ನಾವು ಬಂದಿದ್ದು ಪುಣ್ಯ ಪ್ರಾಪ್ತಿ ಆಗ್ತದ. ಅಲ್ಲಿ ಹೋಗಿ ಕೈಕಾಲ ಮುಖ ತಕ್ಕೋಬೇಕಂತ ಹೇಳಿ ಆ ಕೆರೆ ಒಂದು ಕಟ್ಟಿ ಮ್ಯಾಗ ಏನ್ ಮಾಡಿದ್ರು? ಹೌದು ಏನು ಮಾಡಿದ್ರಿಪ್ಪ? ಆ ತಂದಿರ್ತಕ್ಕಂತ ಬುತ್ತಿ ಎಡಿ ಇಟ್ರು. ಹೌದು ತಾಯಿ ಕಾಲ ಮರಿ ತಕ್ಕೊಳಕ್ ಹೋದಳು. ಸಣ್ಣ ಮಗ ರಾಮಲಿಂಗಗ ಮುಂದೆ ಕುಂಡ್ರಿಸಿ ಹೋದಳು. ಹೌದ್ರಿಪ್ಪ ಏನಾಯ್ತ್ರಿಪ್ಪ? ತಾಯಿ ಕೈಕಾಲ ಮುಖ ತಕ್ಕೊಂಡು ಬರುದ್ರೊಳಗ ಒಂದು ನಾಯಿ ಬಂದು ಬುತ್ತಿಗೆ ಬಾಯಿ ಹಾಕಿತ್ತು ನೋಡ್ರಿ ಪುಣ್ಯ. ಹೌದು ನಾಯಿ ಬಂದು ಬುತ್ತಿಗೆ ಬಾಯಿ ಹಾಕಿದಾಗ ನಾಯಿ ಬಂದು ಬುತ್ತಿಗೆ ಬಾಯಿ ಹಾಕಿ ಇನ್ನೇನು ಎಡಿತಿತ್ತು ರಾಮಲಿಂಗ ಕಂದು ಮುಂದೆ ಕೂತಿದ. ಹೌದಪ್ಪ ಹೌದು. ತಾಯಿ ಹಡಬಡಿಸಿ ಬಂದು ನೋಡ್ತಾಳ, ಸಿದ್ದರಾಮಗ ತಲುಪಬೇಕಾದಂತ ಎಡಿ ಏಕಾಚಿತ ಒಂದು ನಾಯಿ ತಿಲ್ಲತ್ತೇಳಿ ಆಕ್ರೋಶದಿಂದ ಕಲ್ಲು ತೊಂಡು ನಾಯಿಗೆ ಹೊಡೆದಳು. ಹೌದಪ್ಪ ಹೊಡೆದಾಗ ಏನಾಯ್ತ್ರಿಪ್ಪ? ನಾಯಿಗೆ ಹೊಡೆದ ಕಾಲಕ್ಕೆ ನಾಯಿಗೆ ಕಳು ಜಾಗಿಗೆ ಬಿಡಿತು. ಹೌದು ಅವಾಗ ನಾಯಿ ದೇಹ ಬಿಡ್ತು. ತಾಯಿಗೆ ಚಿಂತಾಯ್ತು, ಹೇ ಭಗವಂತ, ಹೇ ಕರುಣಾನಿಧಿ, ಅಪತ್ತು ಬಾಂಧವ, ಎಂತ ಸಂಕಟ ತಂದೆವು. ಹೌದ್ರಿಪ್ಪ ಹೌದು. ಸಿದ್ದರಾಮ ನಿನ್ನಲ್ಲಿ ಪುಣ್ಯ ಪ್ರಾಪ್ತಿ ಮಾಡ್ಕೊಳಕಂತ ಹೇಳಿ ನಾ ಬಂದಿದ. ಕಂಡೋ ಬಂದೆ ಪ್ರತಿ ಅವತಾರಿ ಒಂದು ನಾಯಿಗೆ ಹೊಡೆದ ಪಾಪಕ್ಕೆ ಗುರಿ ಆದೋ ಭಗವಂತ. ಹೌದಪ್ಪ ಹೌದು. ಇದು ಎಂತ ಸತ್ತು ಪರೀಕ್ಷೆ ತಂದು ಅಂತ ಹೇಳಿ ದುಃಖ ಮಾಡಳ್ಳಾತ್ಳು. ಅವಾಗ ಸಣ್ಣ ಮಗ ರಾಮಲಿಂಗ ಬಂದ ತಾಯಿಗೆ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ಏ ತಾಯಿ, ದುಃಖ ಮಾಡಬೇಡವ, ಈ ನಾಯಿ ಸತ್ತಿಲ್ಲ, ಜೀವಂತ ಅದಂದ. ಹೌದಪ್ಪ ಹೌದು. ಇಲ್ಲೋ ಕಂದ, ಯಾಕೆ ಸುಳ್ಳು ಮಾತಾಡ್ಲತ್ತೀವಿ? ಹೌದು ಪ್ರಾಣ ಹೋಗ್ಯಾವ. ನನ್ನ ಕೈಲಿ ನಾನೇ ಹೊಡೆದಿನ ಕಂದ, ಈ ನಾಯಿ ದೇಹ ಬಿಟ್ಟ. ಹೌದ್ರಿಪ್ಪ ಹೌದು. ಇಷ್ಟ್ರ ಒಳಗ ನಾಯಿ ಮಾಲಕ ಅದನ್ನು ನೋಡಿ ಹುಡುಕ್ಯಾಡ್ಕೊತ ಬಂದು ನೋಡೋದ್ರೊಳಗೆ ನಾಯಿ ದೇಹ ಬಿಟ್ಟಿತ್ತು. ಹೌದಪ್ಪ ಹೌದು. ಲಕ್ಷ ಲಕ್ಷ ಖರ್ಚು ಮಾಡಿ ಈ ನಾಯಿ ಆಲನ ಪಾಲನ ನಾ ಮಾಡಿದ. ಇದು ನಾಯಿನ ಹೊಡೆದವ್ರು ಯಾರು? ಹೌದು. ಅವಾಗ ತಾಯಿ ಹೇಳ್ತಾರಪ್ಪ, ತಿಳಿದಾರಲಿ ತಿಳಿಲಾರದಾರಲಿ ಈ ನಾಯಿಗೆ ನಾ ಹೊಡೆದಿದ್ದ. ಹೌದಪ್ಪ ನಂದು ತಪ್ಪಾಗ್ಯದ ತಂದಿ, ಹೌದು. ಏನು ಶಿಕ್ಷೆ ಕೊಡ್ತಿ ಕೊಡು ಅಂದ. ಮಗ ಹೇಳ್ತಾನೆವಾ, ಯಾಕೆ ತಪ್ಪಲ್ಲತ್ತೀನಿ? ತಪ್ಪಲ್ಲ ಬೇಡ,
ನಾಯಿದೇ ಬಿಟ್ಟಿಲ್ಲ. ಹೌದು ನಾಯಿ ಮಕ್ಕೊಂಡವನ್ನ ಹಾ. ಅವಾಗ ಮಾಲಕಗೆ ಸಿಟ್ಟು ಬಂದತನ, ಏನೋ ತಾಯಿ ಮಗ ಏನ ಆಟ ಹಚ್ಚಿರಿ, ಸಣ್ಣಗೆ ಏನ್ ಆಟತ್ತೀರಿ? ನಿಮ್ಮ ಸತ್ತದ ಅನ್ನೋದು ನೀ ಸತ್ತಿಲ್ಲ ಅನ್ನೋದು ನಮಗ್ ಹುಚ್ಚರೊಳಗೆ ತೆಗಿಲಿತ್ತಿದಲ್ಲ. ಇಂಥ ಜಾತ್ರೆ ಒಳಗ ನಾಯಿ ಮನಗುತ್ತದಂದ್ರ ನಮ್ಮ ತಲೆ ಕೆತ್ತದೇನು, ಎಬಸು ನೋಡ ನಾಯಿಗಂದ ನೋಡ್ರಿ ಪುಣ್ಯಾತ್ಮ. ಹಂಗೆ ಎಬ್ಬಸ್ತಾನ. ಅವಾಗ 5-6 ವರ್ಷದ ಕಂದ ರಾಮಲಿಂಗ ಕೊಳ್ಳ ಒಳಗೆ ಇರ್ತಿರ್ತಕ್ಕಂಥ ಒಂದು ಶಲ್ಯ ತೆಗೆದು ಭಗವಂತಗ, ಹೇ ಗುರುನಾಥ, ನಾ ಮಾಡುದು ಕಾಯಕ ಸತ್ಯ ಇದ್ರ ಈ ಸತ್ತ ನಾಯಿ ಹೇಳ್ಬೇಕಂತೇಳಿ ಶಲ್ಯ ಎಲಿಯಿಂದ ಬಾಲಿನವರೆಗೆ ಜಗ್ಗಟ್ಟಿಗೆ ಸತ್ತ ನಾಯಿ ಎದ್ದದ. ಅವಾಗ ಸತ್ತ ನಾಯಿ ಮಾಲಕನ ಬೆನ್ನು ಬಿಟ್ಟು ರಾಮಲಿಂಗನ ಬೆನ್ನು ಹತ್ಲತ್ತು. ಅವಾಗ ಮಾಲಕ ನಾಯಿಗೆ ಕರೆದ್ರ ನಾಯಿ ಬರಲಿಲ್ಲ, ಚಿಂತೆ ಆಯ್ತು. ಹೇ ರಾಮಲಿಂಗ ನಿಂದ್ರಂದ. ಈ ನಾಯಿಗೆ ಲಕ್ಷ ಖರ್ಚು ಮಾಡಿ ನಾ ಇದಕ್ಕೆ ಜೋಪಾನ ಮಾಡಿದ. ಹೌದು, ಒಂದೇ ಒಂದು ಸಲ ಇದಕ್ಕೆ ಜೀವದಾನ ಮಾಡಿದಿ. ನಾಯಿ ನಿನ್ನ ಬೆನ್ನ ಹತ್ತಿ ಬರ್ಲತ್ತದ, ಏನ ಕಾರಣ ಅಂತ ಹೇಳಿ ಕೇಳ್ದ. ಹೌದು, ಏನ್ ಹೇಳ್ಬೇಕ? ಅವಾಗ 5-6 ವರ್ಷದ ಕಂದ ಹೆಂಗ ಶಾಸ್ತ್ರ ಬಿಡಿಸ್ತಾನ ನೋಡ್ರಿ ಪುಣ್ಯಾತ್ಮರೇ. ಹೆಂಗ ಕೇಳ್ರಪ್ಪ? ಸೊಲ್ಲಾಪುರ ಎಂಬ ಒಂದು ಜಾತ್ರೆ ಅದ. ಹೌದು, ದೊಡ್ಡ ಜಾತ್ರೆ ಅಲ್ಲ. ಸೊಲ್ಲಾಪುರ ಎಂಬ ಒಂದು ದೊಡ್ಡ ಜಾತ್ರೆ ಅದ. ಭಕ್ತಿಯನಂತ ತಾಯಿ ಬಂದಾಳ. ಹೌದು, ತಾಯಿ ಬಂದಾಳ. ಜ್ಞಾನಿಯನಂತ ಮಗ ಸಂಗತಾನ. ಹೌದು, ಚಂಚಲ ಎಂಬ ಬುದ್ಧಿ ಪರಮಾತ್ಮಗಾಗಿ ತಂದಾಳ. ಹೌದಪ್ಪ, ತಂದಾಳ. ಕೈಕಾಲ ಮುಖ ತಕ್ಕೋಬೇಕಾದ್ರ ಚಂಚಲ ಎಂಬ ಬುದ್ಧಿ ಕೆರಿ ಕಟ್ಟಿ ಮ್ಯಾಗಿಟ್ಟಾಗ ಆಶಾಬುರುಕ ನಾಯಿ ಬಂದು ಚಂಚಲ ಎಂಬ ಬುದ್ಧಿಗೆ ಬಾಯಿ ಹಾಕ್ಯದ. ಹೌದು, ಇಲ್ಲಿ ಕೇಳಿ, ಇಲ್ಲಿ ಹಂಗಲ್ಲ ಮಗಂದು. ಭಕ್ತಿ ಎಂಬ ತಾಯಿ ಆಶಾಬುರುಕ ನಾಯಿಗೆ ಕಲ್ಲು ಹೊಡೆಯಲು, ಆಶಾಬುರುಕ ನಾಯಿ ಸತ್ತು ಬಿದ್ದಾಗ ನಾಯಿಯ ಮಾಲಕ ಗರ್ವಿಷ್ಠ ಅಹಂಕಾರನಂತವ ಬಂದು ಅದು ಭಕ್ತಿ ಎಂಬ ತಾಯಿಗೆ ಬೈಯಲು ಜ್ಞಾನಿ ಎಂಬ ಮಗನು ಆಶಾಬುರುಕ ನಾಯಿಯನ್ನು ಎಬ್ಬಿಸಿದ. ಆಶಾಬುರುಕ ನಾಯಿಯನ್ನು ಎಬ್ಬಿಸಿದ. ಅವಾಗ ಆಶಾಬುರುಕ ನಾಯಿ ಗರ್ವ ಎಂಬ ಮಾಲೀಕನ ಬೆನ್ನ ಹತ್ತಿ ಪಾಪಕ್ಕೊಳಗಾಗುವುದಕ್ಕಿಂತ ಜ್ಞಾನಿ ಎಂಬ ಮಗನ ಬೆನ್ನತ್ತಿ ಪುಣ್ಯಕ್ಕೊಳಗಾಗುವುದು ಲೇಸು, ಪುಣ್ಯಕ್ಕೊಳಗಾಗುವುದು. ಹೌದು, ಎಂತ ಮಾತು ಕೇಳ್ರಿಪ್ಪ, ಎಂತ ಮಾತ. ಇಂಥ ಶಾಸ್ತ್ರ ಬಿಡಿಸಿ ಜಗತ್ತಿನೊಳಗ ರಾಮಲಿಂಗನೇ ಅವನೇ ರಾಮಾರೂಢಾಗಿ ಹೊಟ್ಟಿ ಬಂದು ಅದೇ ಬಾಗಲಕೋಟೆ ಒಳಗ ಮಠ ಆಗ್ಯದ. ಪುಣ್ಯಾತ್ಮರಿ, ಇದು ಜಗತ್ತಿನೊಳಗ ಅವರು ಮಾಡಿರ್ತಕ್ಕಂಥ ಕೀರ್ತಿ. ಹೌದು, ಇನ್ನೊಂದು ಸುದ್ದಿ ಸಾರ್ತದ. ಹೆಂಗೆ ಜಗತ್ತಿನೊಳಗ ಪ್ರಾರಬ್ಧ ಮ್ಯಾಗ ಭಾರ ಹಾಕಿ ಕೂತು ಯಾವರೇ ಎಲ್ಲರೇ ಪ್ರಾರಬ್ಧ ಇದ್ದಂಗ ಆಗಿ ಮುಂದ ಹಿಂಗ ಶಾಸ್ತ್ರ ಬಿಡಿಸಿದಂದ್ರ ಮುಂದಿನ ಸಂದಿಗೆ ಹೇಳ್ಬೇಕು. ಹೌದು, ಹೌದು, ಇವತ್ತು ಪ್ರಾರಬ್ಧದ ಪಾಯ ಗಚ್ಚಿ ಅಂತ ನಾನು. ಹೌದ್ರಿಪ್ಪ, ಹೇಳ್ತಾರೆ ಸರ್, ಹೇಳ್ತಾರ. ಅದಕ್ಕೆ ಆತ್ಮೀಯ ಬಂಧುಗಳೇ, ಹೌದು, ಜಗತ್ತಿನೊಳಗ ನಾವು ಮಾಡುವ ಕಾಯಕ ಮತ್ತು ಪ್ರಯತ್ನ ಇದ್ದರೆ ಮುಕ್ತಿ ಅದ. ಹೌದ್ರಿಪ್ಪ, ಮುಕ್ತಿ ಅದ. ಅದಕ್ಕೆ ಆತ್ಮೀಯ ಬಂಧುಗಳೇ, ಜಗತ್ತಿನೊಳಗ ನಿಮಗೆಲ್ಲರಿಗೆ ಪುಣ್ಯಾತ್ಮರಲ್ಲತ್ತಿದೆ ಒಂದು. ಹೌದು, ಪುಣ್ಯಾತ್ಮರು. ಯಾಕಂದ್ರ ಯಾಕ್ರಿಪ್ಪ? ಮದಗೋಡ ಮುಟ್ಟಾರ ಹೇಳ್ತರು. ಯಾಕಂದ್ರ ಇಲ್ಲಿ ತನ ತಾಯಿಗೆ ಮಕ್ಕಳು ನೋಡಿಲ್ಲ ಅನ್ನೋದೇ ನೀವು ಕೇಳಿರಿ. ಹೌದು, ತಾಯಿಗೆ ಮಕ್ಕಳು ನೋಡಿಲ್ಲ ಕೇಳಿರಿ. ಆದ್ರ ತಾಯಿ ಬಂಧನ ಬಿಡಿಸುವ ಮಗ ರಾಮಾರೂಢ ಜಗತ್ತದೊಳಗೆ ಎಂತ ಮಗ ರೀ. ಹೌದು, ದೊಡ್ಡವ ಮನೆಪ್ಪ. ಅದಕ್ಕಾಗಿ ಮದಗೋಡ ಮುಟ್ಟಾರ ಹೇಳ್ತಿದ್ರು, ಏನ್ರಿಪ್ಪ? ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇವಚ ಸಪುತ್ರ ಮುಖದೃಷ್ಟಂ ಅಂತ ಹೇಳಿ ಮದಗೊಂಡ ಅಜ್ಜವ್ರು ಹೇಳ್ತಿದ್ರು. ಹೌದ್ರಿಪ್ಪ, ಹೇಳ್ತಿದ್ರು. ಮದುವೆ ಆಗ್ಯಾದ, ಪ್ರಪಂಚ ಸುದ್ದಿ ನಡೆದದ ಅಂತೇಳಿ ಇದು ನೀ ತಿಳ್ಕೊಂಡಿದಿ. ಹೌದು, ನೀ ತಿಳ್ಕೊಂಡಿ. ಇದಕ್ಕ ಮುಂದೆ ಮಕ್ಕಳು ಹತ್ತಾವ. ಹೌದು, ಮಕ್ಕಳು ಬರ್ತಾವ. ಹುಟ್ಟದ ಬಳಿಕ ನೋಡ್ತಾವಿಲ್ಲ, ಇದನ್ನು ಬೇಕಾಗ್ತದ. ಮಕ್ಕಳು ಇರ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ, ಮಕ್ಕಳು ಇರ್ಲಾರ್ದವ್ರಿಗೆ ಸ್ವರ್ಗದಾಗ ಜಾಗ ಇಲ್ಲ ಅಂತೇಳಿ ಹೌದು ಮಲಗೊಂಡು ಮುತ್ತವ್ರು ಹೇಳ್ತಾರೆ. ಹೌದು, ಹೌದು, ಅಪತ್ವಶಂ ಗತಿರ್ನಾಸ್ತಿ ಹೇಳ್ತಾ ಇದ್ರು. ಹೌದ್ರಿಪ್ಪ, ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಹಾ, ಜಗ